ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಚೈತ್ರಾ ವಿಶ್ವನಾಥ್. ವೀಕ್ಷಕರೇ, ಸಾಕಷ್ಟು ಭಕ್ತರಿಗೆ ದೇವರ ದರ್ಶನವನ್ನ ಮಾಡಬೇಕು, ತಮ್ಮ ಹರಕೆಯನ್ನ ತೀರಿಸಬೇಕು ಅನ್ನುವಂತಹ ಸಾಕಷ್ಟು ಆಸೆಗಳಿರುತ್ತೆ. ಅದರಲ್ಲೂ ಈ ದೇವಸ್ಥಾನಗಳಿಗೆ ಬೆಟ್ಟ ಹತ್ತಿ ಹೋದ್ರೆ ತನ್ನ ಇಷ್ಟಾರ್ಥಗಳು ಈಡೇರುತ್ತೆ ಅನ್ನುವಂತಹ ವಿಚಾರ ಭಕ್ತರಲ್ಲಿರುತ್ತೆ. ಹಾಗಾಗಿ ಅವರು ಬೆಟ್ಟ ಹತ್ತುವ ಮೂಲಕ ಅಥವಾ ಮೆಟ್ಟಿಲುಗಳನ್ನ ಹತ್ಕೊಂಡು ಹೋಗುವ ಮೂಲಕ ದೇವರ ದರ್ಶನದ ಮೊರೆ ಹೋಗಿರ್ತಾರೆ. ಆದರೆ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಅನಾಹುತಗಳು, ಅಪಾಯಗಳು ಸಂಭವಿಸಿರುವಂಥದ್ದು ಸಾಕಷ್ಟು ಉದಾಹರಣೆಗಳಿದೆ. ಹಾಗಾಗಿ ತಿರುಪತಿ ಮೆಟ್ಟಿಲು ಹತ್ತುವ ಭಕ್ತರ ಸುರಕ್ಷತೆಗೆ ಇದೀಗ ಟಿಟಿಡಿ ಹೊಸ ತಂತ್ರಜ್ಞಾನದ ಮೊರೆ ಹೋಗಿದೆ. ದಟ್ಟ ಅರಣ್ಯದ ನಡುವೆ ಯಾವ ಕ್ಷಣದಲ್ಲಾದರೂ ಕೂಡ ಎದುರಾಗಬಹುದಾದಂತಹ ವನ್ಯಜೀವಿಗಳ ಅಪಾಯವನ್ನ ಮೊದಲೇ ಪತ್ತೆ ಹಚ್ಚೋದಕ್ಕೆ ಇದೀಗ ರೋಬೋಟಿಕ್ ಡಾಗ್ ಕಣಕ್ಕಿಳಿಯಲಿದೆ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ತಿರುಮಲ ತಿರುಪತಿ ಬೆಟ್ಟಕ್ಕೆ ಕಾಲ್ನಡಿಗೆಯಲ್ಲಿ ತೆರಳಿ ಶ್ರೀ ವೆಂಕಟೇಶ್ವರನ ಸ್ವಾಮಿಯ ದರ್ಶನ ಪಡೆಯುವ ಭಕ್ತರಿಗೆ ಇನ್ಮುಂದೆ ವನ್ಯಜೀವಿಗಳ ಆತಂಕ ಕಡಿಮೆ ಆಗುವ ಸಾಧ್ಯತೆ ಇದೆ. ಬೆಟ್ಟದ ದಟ್ಟ ಅರಣ್ಯ ಪ್ರದೇಶದಲ್ಲಿ ಭಕ್ತರ ಸುರಕ್ಷತೆಗಾಗಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐ ಆಧಾರಿತ ರೋಬೋಟಿಕ್ ಡಾಗ್ ನಿಯೋಜಿಸಲು ತಿರುಮಲ ತಿರುಪತಿ ದೇವಸ್ಥಾನ ಚಿಂತನೆ ನಡೆಸಿದೆ. ತಿರುಮಲ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಚಿರತೆ ಸೇರಿದಂತೆ ವಿವಿಧ ವನ್ಯಜೀವಿಗಳ ಸಂಚಾರವಿದ್ದು, ಮೆಟ್ಟಿಲು ಮಾರ್ಗದಲ್ಲಿ ಸಂಚರಿಸುವ ಭಕ್ತರ ಮೇಲೆ ಈ ಹಿಂದೆ ವನ್ಯಜೀವಿಗಳ ದಾಳಿ ನಡೆದಿರುವ ಘಟನೆಗಳು ಆತಂಕಕ್ಕೂ ಕೂಡ ಕಾರಣವಾಗಿತ್ತು. ಕೆಲ ಘಟನೆಗಳಲ್ಲಿ ಸಾವು ನೋವುಗಳು ಕೂಡ ಸಂಭವಿಸಿದ್ವು. ಈ ಹಿನ್ನೆಲೆ ಭಕ್ತರ ಸುರಕ್ಷತೆಗೆ ತಂತ್ರಜ್ಞಾನದ ನೆರವು ಪಡೆಯಲು ಟಿಟಿಡಿ ಮುಂದಾಗಿದೆ. ರೋಬೋಟಿಕ್ ನಾಯಿಯ ಕಾರ್ಯವೇನು? ಹಾಗಾದ್ರೆ ಯಾವ ರೀತಿಯಾಗಿ ಭಕ್ತರನ್ನ ಸುರಕ್ಷತೆಗೆ ನೋಡ್ಕೊಳ್ಳುತ್ತೆ ಈ ರೋಬೋಟಿಕ್ ನಾಯಿ ಅನ್ನುವಂಥದ್ದನ್ನ ನೋಡ್ತಾ ಹೋದ್ರೆ, ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಿರಂತರವಾಗಿ ಗಸ್ತು ನಡೆಸುವ ಸಾಮರ್ಥ್ಯವನ್ನು ಹೊಂದಿರುವಂತಹ ಈ ಚತುರ್ಭುಜ ರೋಬೋಟ್ ಅನ್ನ ವನ್ಯಜೀವಿಗಳ ಚಲನ ವಲನ ಪತ್ತೆ ಹಚ್ಚೋದಕ್ಕೆ ಬಳಸುವ ಸಾಧ್ಯತೆ ಇದೆ. ಇತ್ತೀಚೆಗೆ ಟಿಟಿಡಿಯ ಹಿರಿಯ ಅಧಿಕಾರಿ ವೆಂಕಯ್ಯ ಚೌಧರಿ ಸೇರಿದಂತೆ ಅಧಿಕಾರಿಗಳು ಶ್ರೀ ಪದ್ಮಾವತಿ ಅತಿಥಿ ಗೃಹದಲ್ಲಿ ರೋಬೋಟ್ ಅನ್ನ ಪರಿಶೀಲಿಸಿದ್ದು, ಅರಣ್ಯ ಪ್ರದೇಶದಲ್ಲಿ ನಿಯೋಜಿಸುವ ಮೊದಲು ಅದರ ಸಾಮರ್ಥ್ಯವನ್ನ ಮೌಲ್ಯಮಾಪನ ಮಾಡಲಾಗ್ತಾ ಇದೆ. ಈ ರೋಬೋಟಿಕ್ ಡಾಗ್ನಲ್ಲಿ 360 ಡಿಗ್ರಿ ತಂತ್ರಜ್ಞಾನದ ಆಪ್ಟಿಕಲ್ ಕ್ಯಾಮೆರಾ ಹಾಗೂ ಥರ್ಮಲ್ ಕ್ಯಾಮೆರಾಗಳಂತಹ ಅತ್ಯಾಧುನಿಕ ಸಾಧನಗಳಿವೆ. ಹೀಗಾಗಿ ಸುತ್ತಮುತ್ತಲಿನ ಪ್ರದೇಶವನ್ನ ನಿರಂತರವಾಗಿ ಸ್ಕ್ಯಾನ್ ಮಾಡುವ ಸಾಮರ್ಥ್ಯ ಇದಕ್ಕಿರುತ್ತೆ. ಕತ್ತಲೆಯಲ್ಲೂ ಕೂಡ ವನ್ಯಜೀವಿ ಪತ್ತೆ ಹಚ್ಚಬಹುದು. ರಾತ್ರಿ ಸಮಯದಲ್ಲಿ ಅಥವಾ ಕಡಿಮೆ ಗೋಚರತೆಯ ಪರಿಸ್ಥಿತಿಯಲ್ಲಿ ವನ್ಯಜೀವಿಗಳ ಚಲನವಲನ ಪತ್ತೆ ಹಚ್ಚೋದು ಭದ್ರತಾ ಸಿಬ್ಬಂದಿಗೆ ಸವಾಲಾಗಬಹುದು. ಆದರೆ ಥರ್ಮಲ್ ಕ್ಯಾಮೆರಾ ಸೇರಿದಂತೆ ವಿವಿಧ ಸೆನ್ಸರ್ಗಳ ನೆರವಿನಿಂದ ರೋಬೋಟ್ ಸಂಪೂರ್ಣ ಕತ್ತಲೆ, ಮಂಜು ಸೇರಿದಂತೆ ವಿವಿಧ ಪರಿಸ್ಥಿತಿಗಳಲ್ಲೂ ಕೂಡ ಕಾರ್ಯನಿರ್ವಹಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿರುವಂತಹ ಎಐ ವ್ಯವಸ್ಥೆ ನೈಜ ಸಮಯದಲ್ಲಿ ತನ್ನ ಸುತ್ತಮುತ್ತಲಿನ ವಸ್ತುಗಳನ್ನು ಗುರುತಿಸಿ ವರ್ಗೀಕರಿಸಬಲ್ಲದು. ಮಾನವರು, ಕಾಡು ಪ್ರಾಣಿಗಳು, ಸಾಕು ಪ್ರಾಣಿಗಳು ಹಾಗೂ ವಾಹನಗಳ ನಡುವಿನ ವ್ಯತ್ಯಾಸವನ್ನ ಗುರುತಿಸುವ ಸಾಮರ್ಥ್ಯ ಇದಕ್ಕಿದೆ. ಅಪಾಯ ಕಂಡ್ರೆ ಕಂಟ್ರೋಲ್ ರೂಮ್ಗೆ ಅಲರ್ಟ್ ಮಾಡುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಇನ್ನು ಅಲರ್ಟ್ ಮಾಡೋದಕ್ಕೆ ಕೂಡ ಟಿಕ್ ಡಾಗ್ ಯಾವುದೇ ಸಂಭಾವ್ಯ ಅಪಾಯವನ್ನ ಕೂಡ ಪತ್ತೆ ಹಚ್ಚಿದ್ರೆ ಅದರಲ್ಲಿರುವಂತಹ ಕ್ಯಾಮೆರಾಗಳ ಮೂಲಕ ಲೈವ್ ವಿಡಿಯೋ ಮತ್ತು ಥರ್ಮಲ್ ಫೀಡ್ ಅನ್ನ ನಿಯಂತ್ರಣ ಕೊಠಡಿಗೆ ರವಾನಿಸಬಹುದು. ಜೊತೆಗೆ ಅಪಾಯದ ಸ್ಥಳವನ್ನ ಗುರುತಿಸಲು ಜಿಯೋ ಟ್ಯಾಗ್ ಮಾಡಲಾದ ಎಚ್ಚರಿಕೆಯನ್ನು ಕೂಡ ಕಳುಹಿಸುವ ವ್ಯವಸ್ಥೆ ಇರಲಿದೆ. ಇದರಿಂದ ಕೇಂದ್ರ ನಿಯಂತ್ರಣ ಕೊಠಡಿಯಲ್ಲಿರುವ ಅಧಿಕಾರಿಗಳು ಪರಿಸ್ಥಿತಿಯನ್ನು ತಕ್ಷಣವೇ ಗಮನಿಸಬಹುದು. ಅಗತ್ಯವಿದ್ರೆ ಅರಣ್ಯ ಸಿಬ್ಬಂದಿ ಹಾಗೂ ತುರ್ತು ಪ್ರತಿಕ್ರಿಯಾ ತಂಡಗಳನ್ನು ನಿರ್ದಿಷ್ಟ ಸ್ಥಳಕ್ಕೆ ವೇಗವಾಗಿ ಕಳಿಸುವುದಕ್ಕೆ ಸಾಧ್ಯವಾಗಲಿದೆ. ಇನ್ನು ಭಕ್ತರ ಸುರಕ್ಷತೆಗೆ ತಂತ್ರಜ್ಞಾನದ ಮೊರೆ ಹೋಗಲಾಗಿದೆ. ತಿರುಮಲದಂತಹ ದಟ್ಟ ಅರಣ್ಯ ಪ್ರದೇಶದಲ್ಲಿ ಸಾವಿರಾರು ಭಕ್ತರು ಪ್ರತಿದಿನ ಸಂಚರಿಸುತ್ತಾರೆ. ವಿಶೇಷವಾಗಿ ಮೆಟ್ಟಿಲು ಮಾರ್ಗದಲ್ಲಿ ರಾತ್ರಿ ಹಾಗೂ ಮುಂಜಾನೆ ಸಂಚರಿಸುವವರ ಸುರಕ್ಷತೆ ಪ್ರಮುಖವಾಗುತ್ತೆ. ಇಂತಹ ಸಂದರ್ಭದಲ್ಲಿ ವನ್ಯಜೀವಿಗಳ ಚಲನವಲನವನ್ನ ಮುಂಚಿತವಾಗಿಯೇ ಪತ್ತೆ ಹಚ್ಚಿ ಎಚ್ಚರಿಕೆ ನೀಡುವ ವ್ಯವಸ್ಥೆ ಭಕ್ತರ ಸುರಕ್ಷತೆಯನ್ನ ಮತ್ತಷ್ಟು ಬಲಪಡಿಸಬಹುದು. ಸದ್ಯ ರೋಬೋಟಿಕ್ ಡಾಗ್ ಅನ್ನ ಅರಣ್ಯ ಪ್ರದೇಶದಲ್ಲಿ ನಿಯೋಜಿಸುವ ಕುರಿತು ಅದರ ಕಾರ್ಯಕ್ಷಮತೆ ಮತ್ತು ಪ್ರಾಯೋಗಿಕ ಬಳಕೆಯನ್ನ ಟಿಟಿಡಿ ಪರಿಶೀಲಿಸ್ತಾ ಇದೆ. ಯೋಜನೆ ಜಾರಿಯಾದರೆ ತಿರುಮಲದ ಅರಣ್ಯ ಪ್ರದೇಶದಲ್ಲಿ ಭಕ್ತರ ಭದ್ರತೆಗಾಗಿ ರೋಬೋಟಿಕ್ ತಂತ್ರಜ್ಞಾನ ಬಳಸುವ ಮಹತ್ವದ ಹೆಜ್ಜೆಯಾಗಲಿದೆ. ಒಟ್ಟಾರೆಯಾಗಿ
ಕತ್ತಲೆ ಇರಲಿ, ಮಂಜಿರಲಿ, ಅರಣ್ಯದಲ್ಲಿ ಅಡಗಿರುವ ಕಾಡು ಪ್ರಾಣಿಗಳ ಚಲನಾವಲನ ಇನ್ಮುಂದೆ ರೋಬೋಟ್ ಕಣ್ಣಿನಿಂದ ತಪ್ಪಿಸಿಕೊಳ್ಳೋದು ಕಷ್ಟ. ಎಐ, ಥರ್ಮಲ್ ಕ್ಯಾಮೆರಾ ಹಾಗೂ 360 ಡಿಗ್ರಿ ತಂತ್ರಜ್ಞಾನ ಹೊಂದಿರುವಂತಹ ಈ ರೋಬೋಟಿಕ್ ನಾಯಿ ಭಕ್ತರ ಸುರಕ್ಷತೆಗೆ ಕಾವಲುಗಾರನಂತೆ ಕಾರ್ಯನಿರ್ವಹಿಸಲಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.